ಏನ ಮಚ್ಚ, ಈ ಥರ ಪ್ಯಾಡ್ ಹಿಡ್ಕೊಳ್ಳೋ ಶೋಕಿಗಳೆಲ್ಲ ನಿನ್ಗೆ ಬೇಕಾ? ಏನು ಈ ಪೌರಾಣಿಕ ಡೈಲಾಗ್ ಹೊಡಿಯೋದಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ ನೀನು? ಇವೆಲ್ಲ ನಿನ್ನ ಕೈಲಿ ಆಗಲ್ಲ ಬಿಡೋ ಮಚ್ಚ. ಕಂಡಿರಾ ಪಲ್ಲವ ಚಕ್ರೇಶ್ವರ, ಅರಳು ಹುಡಿದಂತೆ ಮಾತನಾಡುತ್ತಿದ್ದ ಈ ನಿಮ್ಮ ವೀರರು ಕತ್ತಿ ಹಿಡಿದೊಡನೆ ಹೇಗೆ ಮೆತ್ತಗಾದರು. ಓಹೋ, ಸುತ್ತಮುತ್ತ ಎತ್ತ ತಿರುಗಿ ನೋಡಿದರತ್ತ ವೀರರು, ಧೀರರು, ಶೂರರು, ಮೇಧಾವಿಗಳು, ಪ್ರತಾಪಶಾಲಿಗಳು ಪ್ರಶ್ನಾವಳಿಯ ಸುರಿಮಳೆಯನ್ನೇ ಸುರಿಸಿ ತಮ್ಮ ಎದುರಾಳಿಗಳನ್ನು ಗೆಲ್ಲಬಹುದೆಂದು ಭ್ರಮಿಸಿರುವ ಈ ನಿಮ್ಮ ಮಾತಿನ ಮಲ್ಲರು ಎಲ್ಲಿ? ಕರೀರಿ, ಈಗ ಕರೀರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ. ಏಕೆ ಮಹಾರಾಜ, ಬಾಯಿ ತಪ್ಪಿತೆ, ಗಂಟಲೊಣಗಿತೆ, ಸಾವು ಸಮೀಪಿಸಿದಾಗ ಯಾರೂ ಬರುವುದಿಲ್ಲ, ಪಾಪ ಪುಣ್ಯಗಳೇ ನಿಮ್ಮೊಡನೆ ಬರುವುದು. ಹೆದರುತ್ತೀರಾ? ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿವೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನೆಂಥ ಅನ್ಯಾಯ ಅಕೃತ್ಯಗಳನ್ನೇ ಮಾಡಿರಲಿ, ಅಸಹಾಯಕನಾದವನಿಗೆ ಕರುಣೆ ತೋರುವುದೇ ನಮ್ಮ ಹುಟ್ಟುಗುಣ. ರಾಜ್ಯವನ್ನು ಹೇಗೆ ಪಡೆಯಬೇಕೆಂಬುದು ನಮಗೆ ಗೊತ್ತಿದೆ, ಜ್ಞಾಪಕದಲ್ಲಿಟ್ಟುಕೊಳ್ಳಿ.